ನನ್ನ ಹೆಸರು ವಿಶ್ವನಾಥ್ ಅಂತ. ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಉಳಿಮಾವು ಗ್ರಾಮದಲ್ಲಿ ನಾವು ಈ ಲಕ್ಷ್ಮೀ ಇನ್ಪುಟ್ ಅವ್ರದ್ದು ವಜ್ರ ಅಂತ ಒಂದು ಬೇಸಿಗೆ ವೆರೈಟಿ ತಳಿ ನಾಟಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಇಲ್ಲೆಲ್ಲ. ಇವಾಗ ನಮ್ಮದು 4ನೇ ಕಟಿಂಗ್ ಆಗ್ತಾಯಿದೆ, ಆದರೂ ಕೂಡ ಇನ್ನೂ ಚೆನ್ನಾಗಿದೆ. ಇನ್ನೂ ಒಂದು 10 ಕಟಿಂಗ್ ಹತ್ತಿರ ಬರ್ಬೋದು ಹಾರ್ವೆಸ್ಟಿಂಗಲ್ಲಿ. ಇದು ಇನ್ನೊಂದು ಏನಂದರೆ, ಇದೇನಪ್ಪ ಇದೆಲ್ಲ ಗಿಡ ಎಲ್ಲ ಹಿಂಗೆ ಆಗಿದೆ ಅಂದಿದೆ, ಬಟ್ ರೇಟ್ ಇಲ್ಲದ ಕಾರಣ ನಾವು ಒಂದು 10 ಡೇಸಿಂದ ಮೇಂಟೆನೆನ್ಸ್, ಒಂದು 15 ಡೇಸಿಂದ ಸ್ಪ್ರೇ ಏನೂ ಕೊಟ್ಟಿಲ್ಲ, ಸ್ಪ್ರೇ ಸ್ಟಾಪ್ ಮಾಡಿದ್ದೀವಿ. ಹಂಗಾಗಿ ಈ ಗಿಡ ಹಿಂಗೆ ಆಗೋದಕ್ಕೆ ಕಾರಣ ಆಗಿದೆ. ಬಟ್ ರೇಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಾಗಿತ್ತು. ಬಟ್ ಹಣ್ಣದು ತುಂಬ ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇಷ್ಟು ರೆಡ್ ಆಗಿದ್ರೂ ಕೂಡ ಹಣ್ಣು ತುಂಬ ಗಟ್ಟಿ ಬರುತ್ತೆ. ಬೇಸಿಗೆ ವೆರೈಟಿ ಆದ್ದರಿಂದ ಬೇಸಿಗೆಯಲ್ಲಿ ರೈತರು ಧೈರ್ಯವಾಗಿ ಮಾಡ್ಬೋದು. ನಿಮಗೆ ಕ್ವಾಲಿಟಿ ಮತ್ತು ಫ್ರೂಟಿಂಗು ಕಲರು ಮತ್ತು ಇದರಲ್ಲಿ ಏನು ವಿಶೇಷತೆ ಅನ್ನಿಸ್ತಾ ಇದೆ ನಿಮಗೆ? ಇನ್ನೊಂದು ನೋಡಿ, ಇಷ್ಟು ರೆಡ್ ಆದರೂ ಕೂಡ ಈ ಗಟ್ಟಿ ಇದೆ. ಅಂದರೆ ಆ್ಯಕ್ಚುಲಿ ಯಾರು ನೋಡಿದ್ರೆ ರೆಡ್ ಇದ್ದರೆ ಅದು ಮೆತ್ತೆ ಆಗುತ್ತೆ, ಕಾಯಿ ಮೆತ್ತೆ ಇರುತ್ತೆ, ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಬಟ್ ಇದರಲ್ಲಿ ಅದು ಏನು ಸಮಸ್ಯೆ ಕಾಣ್ತಾ ಇಲ್ಲ. ಇನ್ನೊಂದು ಏನಂದರೆ, ಮಾರ್ಕೆಟಲ್ಲಿ ಎಲ್ಲೇ ಹೋದರೂ ಕೂಡ ಈಗ ಉದಾಹರಣೆಗೆ ಅದ್ರ ವಿಶೇಷತೆ ಏನಂದರೆ, ಹಿಂಗೆ ಹೋಲ್ ಸಣ್ಣ ಬಂದರೆ ಅಂದರೆ ಆಪಲ್ ಶೇಪಲ್ಲಿ ಬರುತ್ತೆ. ಆಪಲ್ ಶೇಪಲ್ಲಿ ಬಂದರೆ ಅದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಮತ್ತು ಕೀಪಿಂಗ್ ಕ್ವಾಲಿಟಿ ಇರುತ್ತೆ. ಸೇಮ್ ಇದು ಕೂಡ ಅದೇ ಸಿಗ್ಮೆಂಟ್ ಇರೋದ್ರಿಂದ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೇಸಿಗೆ ವೆರೈಟಿ ಅಂದರೆ ಒಬ್ಬೊಬ್ಬರು ರೈತರು ಹೇಳ್ತಾರೆ ಮಳೆಗಾಲದಲ್ಲಿ ಬರುತ್ತೆ, ಬೇಸಿಗೆಲಿ ಬರಲ್ಲ ಅಂತ. ನಾವು ಬೇಸಿಗೆಲಿ ಬೆಳೆದಿವಿ, ಒಂದೇ ಒಂದು ವೈರಸ್ಸು ಬಂದಿಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ನೀವು ಹೇಳೋ ಪ್ರಕಾರ ಈ ತೊಟ್ಟು ಸಣ್ಣ ಬಂದರೆ ತೂಕ ಜಾಸ್ತಿ ಬರುತ್ತೆ ಅಂತ. ತೊಟ್ಟು ಸಣ್ಣಾಗಿ ಮತ್ತು ಆಳಾಗಿರಬೇಕು. ಆಳಾಗಿದ್ದರೆ, ಅದಂದರೆ ನಾಟಾಗಿದ್ದರೆ, ಸ್ವಲ್ಪ ಓಲ್ ಕೆಳಗಡೆ ಇದ್ದರೆ ಅದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಬರುತ್ತೆ ಅನ್ನೋದು ದಲ್ಲಾಳಿಗಳು ಮತ್ತು ವ್ಯಾಪಾರಿಗಳ ಒಂದು ಮಾರ್ಕೆಟಲ್ಲೆಲ್ಲ ತುಂಬ ತುಂಬ ಚೆನ್ನಾಗಿದೆ, ತುಂಬ ಹೋಗ್ತದೆ. ಥ್ಯಾಂಕ್ ಯು ಸರ್. ಓಕೆ ಸರ್.